जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शरणं प्रपद्ये. ನಮಸ್ಕಾರ ವೀಕ್ಷಕರೇ. ಧನುರಾಶಿಯವರಿಗೆ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಇದೆಯಾ ಅಂದರೆ ಈ ಮಾರ್ಚ್ ತಿಂಗಳಲ್ಲಿ, ಮತ್ತು ಧನದ ಆಗಮನ ಯಾವ ರೀತಿಯಾಗಿರುತ್ತೆ, ಸುಖ ಸ್ಥಾನ ಅಂತಂದರೆ ಎಲ್ಲ ರೀತಿಯ ಒಂದು ಸೌಖ್ಯ ನಿಮಗೆ ಈ ಮಾರ್ಚ್ ತಿಂಗಳಲ್ಲಿ ಇದೆಯಾ ಅಥವಾ ಅದರಲ್ಲಿ ಏನಾದರೂ ತೊಂದರೆ ಇದೆಯಾ, ಈ ಎಲ್ಲ ವಿಷಯವನ್ನ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ತೇವೆ. ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ಒಂದು ವೇಳೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಅನೇಕ ಉಪಯುಕ್ತ ವಿಷಯಗಳನ್ನ ನೀವು ದತ್ತ ಚೈತನ್ಯ ಫೌಂಡೇಶನ್ ಅಲ್ಲಿ ತಿಳ್ಕೊಳ್ಬಹುದು. ಈ ಕುಜದೋಷಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಟ್ಟಿದ್ದೇನೆ. ವಾಸ್ತುವಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನೀವು ತಿಳ್ಕೊಳ್ಬಹುದು. ಕುಂಭ ವಿವಾಹಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ನೀವು ತಿಳ್ಕೊಳ್ಬಹುದು. ಇವತ್ತಿನ ವಿಷಯ ಈ ಧನುರಾಶಿಯವರಿಗೆ ಮಾರ್ಚ್ ತಿಂಗಳು ಅಂತಂದ್ರೆ ಸುಮಾರು 10ನೇ ತಾರೀಕಿನಿಂದ ಹಿಡ್ಕೊಂಡು ಮಾರ್ಚ್ ತಿಂಗಳ ಕೊನೆವರೆಗೆ ಗ್ರಹ ಸ್ಥಿತಿ ಯಾವ ರೀತಿಯಾಗಿರುತ್ತೆ, ಮತ್ತು ನಾನು ಹೇಳಿದಂಥ ಈ ಮೇನ್ ಪಾಯಿಂಟ್ಸ್ ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯ ಇರಬಹುದು, ಅಥವಾ ಧನಕ್ಕೆ ಸಂಬಂಧಪಟ್ಟಂತಹ ವಿಷಯ ಇರಬಹುದು, ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಷಯ ಇರಬಹುದು, ಇದು ಯಾವ ರೀತಿಯಾಗಿ ಇರುತ್ತೆ, ಅದಕ್ಕೇನಾದ್ರೂ ಪರಿಹಾರ ಮಾಡ್ಕೊಳ್ಬೇಕಾ, ಇದೆಲ್ಲವನ್ನ ನೋಡ್ತೇವೆ. ಮೊದಲು ನಾವು ಈ ಒಂದು ತಿಂಗಳು ಮಾರ್ಚ್ ತಿಂಗಳಲ್ಲಿ ಗ್ರಹಗಳು ಯಾವ ಯಾವ ರಾಶಿಯಲ್ಲಿವೆ, ಅದರಿಂದ ಧನುರಾಶಿಯವರಿಗೆ ಯಾವ ರೀತಿಯ ಪರಿಣಾಮ, ಇದನ್ನ ನೋಡ್ಕೊಳ್ತೇವೆ. ಮೊದಲಿಗೆ ನೋಡಿ, ರವಿ ಈ ಮಾರ್ಚ್ ತಿಂಗಳಲ್ಲಿ ಕುಂಭ ರಾಶಿಯಲ್ಲಿ ಇದ್ದು ಬಿಟ್ಟು ಮೀನರಾಶಿಗೆ ಪ್ರವೇಶವನ್ನ ಮಾಡ್ತಾನೆ 14ನೇ ತಾರೀಕು. ಅದಾದ ನಂತರ ಕುಜ ಮಕರದಿಂದ ಕುಂಭರಾಶಿಗೆ ಅಂದ್ರೆ ಮಕರ ರಾಶಿಯಲ್ಲಿ ಇದ್ದುಕೊಂಡು ಸುಮಾರು 15ನೇ ತಾರೀಕು ಕುಂಭರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಬುಧ ಸುಮಾರು 25 ತಾರೀಕಿನವರೆಗೆ ಮೀನರಾಶಿಯಲ್ಲಿ ಇರ್ತಾನೆ, ಮುಂದೆ ಮೇಷರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಗುರು ಮೇಷರಾಶಿಯಲ್ಲೇ ಇದ್ದಾನೆ. ಶುಕ್ರ ಮಕರದಿಂದ ಕುಂಭರಾಶಿಗೆ ಪ್ರವೇಶವನ್ನ ಮಾಡ್ತಾನೆ ಮಾರ್ಚ್ 7ನೇ ತಾರೀಕು. ಶನಿ ಕುಂಭರಾಶಿಯಲ್ಲೇ ನಿಂತ್ಕೊಂಡಿದ್ದಾನೆ. ರಾಹು ಮೀನರಾಶಿಯಲ್ಲಿ ಮತ್ತು ಕೇತು ಕನ್ಯಾ ರಾಶಿಯಲ್ಲಿ ಇದ್ದಾನೆ. ಇದು ಗ್ರಹ ಸ್ಥಿತಿ. ಸೊ ಈ ಗ್ರಹ ಸ್ಥಿತಿಯ ಆಧಾರದ ಮೇಲೆ ನೋಡಿ, ಮುಖ್ಯವಾಗಿ ಅಂತಂದ್ರೆ ಈ ಧನುರಾಶಿಯವರಿಗೆ ಆರೋಗ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ನಿಮಗೆ ಕಾಣಿಸೋದಿಲ್ಲ. ಒಂದು ವೇಳೆ ಈ ಹಿಂದೆ ಏನಾದರೂ ಸಣ್ಣ ಪುಟ್ಟ ತೊಂದರೆ ಇದ್ರೂ ಕೂಡ ಅದು ತುಂಬಾ ಚೆನ್ನಾಗಿ ನಿಮಗೆ ರಿಕವರಿ ಆಗುತ್ತೆ. ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ಸಮಸ್ಯೆ ಕೂಡ ಇರೋದಿಲ್ಲ. ಆದ್ರೆ ಧನಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಹಣಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಧನಾಧಿಪತಿ ಶನಿ ಇರೋದ್ರಿಂದ ಮತ್ತು ಆ ಧನಾಧಿಪತಿ ತೃತೀಯದಲ್ಲಿ ಇರೋದ್ರಿಂದನೂ ಕೂಡ ನಿಮಗೆ ಧನದ ಆಗಮನ ಅಂತಂದ್ರೆ ಆವಕ ಅಂತ ಹೇಳ್ತೀವಿ ನಾವು, ಅಥವಾ ಹಣ ಬರೋದು ಸ್ವಲ್ಪ ಚೆನ್ನಾಗಿರುತ್ತೆ. ಆದ್ರೆ ಸ್ವಲ್ಪ ನಿಧಾನವಾಗಿ ಹಣ ಯಾವುದೇ ಮೂಲದಿಂದ ಇರಬಹುದು, ಉದ್ಯೋಗದಿಂದನೂ ಇರಬಹುದು. ನೀವು ಎಷ್ಟು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರೋ ಅಷ್ಟು ಎಕ್ಸ್ಪೆಕ್ಟೇಷನ್ ಅಲ್ಲಿ ಫಾಸ್ಟ್ ಆಗಿ ನಿಮಗೆ ಹಣ ಸಿಗೋದಿಲ್ಲ. ಈ ವಿಷಯವನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಅದರಂತೆ ಬಂಧು ಮಿತ್ರರೊಂದಿಗೆ ಸ್ವಲ್ಪ ಮಟ್ಟಿನ ವಾದ ವಿವಾದವಾಗುವಂತಹ ಸಾಧ್ಯತೆ, ಅಣ್ಣ ತಮ್ಮಂದಿರ ಜೊತೆಗೆ ಆಸ್ತಿಗೆ ಸಂಬಂಧಪಟ್ಟಂತಹ ವಾದ ವಿವಾದ, ಇದೆಲ್ಲವನ್ನ ನೀವು ಬಗೆಹರಿಸಿಕೊಳ್ಳಿ. ವಾದ ವಿವಾದವನ್ನ ಕಡಿಮೆ ಮಾಡಿಕೊಳ್ಳಿ. ಸೊ ಹಾಗಾದ್ರೆ ತೊಂದರೆ ಆಗೋದಿಲ್ಲ. ಅದರಂತೆ ಚತುರ್ಥ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಅನಾವಶ್ಯಕವಾಗಿ ಅಲೆದಾಟ, ಪ್ರಯಾಣದ ಒಂದು ಯೋಗ, ಅನಾವಶ್ಯಕವಾದಂತಹ ಪ್ರಯಾಣ, ಆ ಪ್ರಯಾಣದಿಂದ ನಿಮಗೆ ಸ್ವಲ್ಪ ಮಟ್ಟಿನ ತೊಂದರೆ ಕೂಡ, ನೀವು ಅಲ್ಲಿ ಕಿರಿಕಿರಿಯನ್ನು ಅನುಭವಿಸ್ತೀರಾ. ಅಲೆದಾಟ ಅಂತ ಹೇಳ್ತೀವಿ ನಾವು, ವೃಥಾ ಅಲೆದಾಟ ನಿಮಗೆ ಆಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಅವಶ್ಯಕತೆ ಇದ್ದಷ್ಟು ಪ್ರಯಾಣವನ್ನ ಮಾತ್ರ ಮಾಡಿಕೊಳ್ಳಿ. ಇನ್ನು ಸಂತಾನದ ಯೋಗ ಇದೆ. ಆಮೇಲೆ ವಿದ್ಯಾಭ್ಯಾಸಕ್ಕೆ ಈಗ ಪರೀಕ್ಷಾ ಸಮಯ ಅಂತ ಅನ್ಕೊಳ್ತೀವಿ. ಒಂದು ವೇಳೆ ಮಕ್ಕಳಲ್ಲಿ ಯಾರಾದರೂ ಧನುರಾಶಿ ಇದ್ರೆ ಅವರಿಗೂ ಕೂಡ ಪರೀಕ್ಷೆಯಲ್ಲಿ ತುಂಬಾ ಯಶಸ್ಸು ಸಿಗಲಿಕ್ಕೆ ಸಾಧ್ಯತೆ ಇದೆ. ಮತ್ತು ವಿವಾಹಕ್ಕೆ ಸಂಬಂಧಪಟ್ಟಂತ ಗಂಡು ಮತ್ತು ಹೆಣ್ಣಿಗೆ ವಿವಾಹ ಯೋಗದ ಭಾಗ್ಯ ಇದೆ. ಇಷ್ಟು ದಿವಸದವರೆಗೆ ಈ ವಿಷಯದಲ್ಲಿ ಏನು ತೊಂದರೆ ಇತ್ತು ಆ ತೊಂದರೆ ಪರಿಹಾರವಾಗಿ ವಿವಾಹಕ್ಕೆ ಅಂದ್ರೆ ಮದುವೆಗೆ ನಿಮಗೆ ಅನುಕೂಲಕರವಾದಂಥ ಸಮಯವಿದೆ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನ ವಹಿಸಿಕೊಳ್ಳಿ. ಒಂದು ವೇಳೆ ನೀವು ಸ್ಥಿರಾಸ್ತಿ, ಚರಾಸ್ತಿ ಅಥವಾ ವಾಹನಾದಿಗಳನ್ನು ಅಂದ್ರೆ ದೊಡ್ಡ ಪ್ರಮಾಣದ್ದು ಅಂಥದ್ದನ್ನ ಏನಾದರೂ ಖರೀದಿಸಬೇಕು ಅಂತ ಹೇಳಿ ಅಪೇಕ್ಷೆ ಇದ್ರೆ ಅದನ್ನ ಖಂಡಿತವಾಗಿಯೂ ಮುಂದುವರಿಸಿ. ಸ್ವಲ್ಪ ಮಟ್ಟಿನ ಗುರುಬಲ ನಿಮಗೆ ಇದೆ. ಹಾಗಾಗಿ
ಈ ಎಲ್ಲ ಒಳ್ಳೆಯ ಕೆಲಸಗಳನ್ನು ನೀವು ಮಾಡಿಕೊಳ್ಳಿ. ಯಾಕೆಂದರೆ ಈಗ ಪಂಚಮದ ಗುರು ಇದ್ದು ಮುಂದೆ ಏಪ್ರಿಲ್ ನಂತರ ನಿಮಗೆ ಷಷ್ಠದ ಗುರು, ಆವಾಗ ಆದಷ್ಟು ಗುರುಬಲ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಈಗಲೇ ಆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಳ್ಳೋದು ಒಳ್ಳೆಯದು. ಹಾಗಾಗಿ ಇನ್ನು ಈ ತಿಂಗಳಲ್ಲಿ ನೀವು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ, ಅಂದರೆ ದುರ್ಗಾದೇವಿಯ ಉಪಾಸನೆಯನ್ನು ಮಾಡಿಕೊಳ್ಳಿ. ದುರ್ಗಾ ಸ್ವರೂಪಳಾದಂತಹ ದೇವಿಯ ಆರಾಧನೆಯನ್ನ ಮಾಡಿಕೊಳ್ಳಿ. ಚಾಮುಂಡಿ ದೇವಿಯ ಆರಾಧನೆ ಅಂತಂದರೆ ಪೂಜಾದಿಗಳನ್ನು ಮಾಡಿಕೊಳ್ಳಿ. ಮತ್ತು ಗುರುಸ್ಥಾನಕ್ಕೆ ಯಾವುದಾದ್ರೂ ಒಳ್ಳೆಯ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಡಿ. ಮಂತ್ರಾಲಯಕ್ಕೋ ಗಾಣಗಾಪುರಕ್ಕೂ ಭೇಟಿಯನ್ನು ಕೊಡಿ. ಅದರಿಂದಲೂ ಕೂಡ ನಿಮ್ಮ ಸಂಕಷ್ಟ ಪರಿಹಾರವಾಗುತ್ತೆ. ಈಶ್ವರ ಆರಾಧನೆಯನ್ನು ಮುಂದುವರಿಸಿ, ಅಂದರೆ ಶಂಕರನ ಆರಾಧನೆಯನ್ನು ಮುಂದುವರಿಸಿದರೆ ಈ ತಿಂಗಳು ಖಂಡಿತವಾಗಿಯೂ ನೆಮ್ಮದಿಯಾಗಿ ಇರುತ್ತೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ